ಯಾತ್ರೆ 32 ವರ್ಷಗಳ ವಾರ್ಷಿಕೋತ್ಸವದ ದಿನದಂದು ತಮ್ಮ ಲೋಗೋವನ್ನು ಬಿಡುಗಡೆ ಮಾಡ್ತಾ ಇದ್ದಾರೆ. ನಾಗರಾಜ್ ಅಡಿಗ ಹಾಗೂ ಆಶಾ ಅಡಿಗ ಅವರಿಗೆ ಶುಭ ಕೋರುತ್ತಾ ಕಂಗ್ರ್ಯಾಚುಲೇಷನ್ಸ್, ಒಳ್ಳೆಯದಾಗಲಿ. ಸ್ಟ್ರೆಚ್ ಮಾಡಿ ಪೂರ ವಾಪಸ್ ಬನ್ನಿ. ಸ್ವಲ್ಪ ಎಡಗಡೆ ಬಾಗ್ರಿ, ಸ್ವಲ್ಪ ಬಲಗಡೆ ಟ್ರೈ ಮಾಡಿ. ಸೈಡ್ ಎಲ್ಲ ಟೈರ್ ಬಂದಾಗ ತಾಗ್ತಾ ಇದೆ. ಕೈಗಳು ಓಪನ್ ಕ್ಲೋಸ್ ಮಾಡಿ ಹೇಗೆ ಎಸ್ ಆದಾಗ ಅಷ್ಟು ಫಾಸ್ಟ್ ಟೈಮ್ ಮಾಡಿ. ಎಲ್ಲರೂ ಒಂದ್ಸಲ ಅಡಿಗಾಜರು ಜೋರಾಗಿ ಚಪ್ಪಾಳೆ ತಟ್ಟಿ. ಬಹುತೇಕ ಫಸ್ಟ್ ಟೈಮ್ ಇಷ್ಟೊಂದು ಜನಗಳು ಸೇರಿರೋದು, ಅದು ಸಕ್ಸಸ್ ಆಗೋದಕ್ಕೆ ಇದೇ ಕಾರಣ. ನೀವೆಲ್ಲ ಬಂದಿದ್ದೀರಲ್ಲ, ಅದಕ್ಕೆ ಎಲ್ಲ ಕುಳಿತುಕೊಳ್ಳಿ. ಇವತ್ತು ಯೋಗದ ಕಡೆಗೆ ಮುಖ ಮಾಡ್ತಾ ಇದೆ. ಹೀಗೆ ಸ್ಪಿರಿಚುವಲ್ ಟೂರಿಸಂ ಆರಂಭವಾಗಿದೆ. ಈ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು 9 ಸಂಕಲ್ಪದಲ್ಲಿ ಒಂದು ಸಂಕಲ್ಪವನ್ನು ಮಾಡಿದ್ದಾರೆ. ಇಡೀ ದೇಶಕ್ಕೆ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಒಬ್ಬ ಮನುಷ್ಯ, ನಮ್ಮ ಭಾರತೀಯರು ಒಂದು ವರ್ಷದಲ್ಲಿ ಕಡಿಮೆ ಅಂದರೆ 25 ಅನ್ನೋನ್ ಪ್ಲೇಸ್ಗಳಿಗೆ ವಿಸಿಟ್ ಮಾಡಬೇಕು ಅಂತ ಹೇಳಿ. ಆ ಹಿನ್ನೆಲೆಯಲ್ಲಿ ಇವತ್ತು ಅಡಿಗಾಸ್ ಯಾತ್ರೆ ಸುಮಾರು ಕಳೆದ 32 ವರ್ಷಗಳಿಂದ ತುಂಬ ಯಶಸ್ವಿಯಾಗಿ ಈ ಯಾತ್ರೆಯನ್ನು ದೇಶ ವಿದೇಶಕ್ಕೆ ಕರ್ಕೊಂಡು ಹೋಗ್ತಾ ಇರೋದು ಅತ್ಯಂತ ಶ್ರೇಷ್ಠವಾಗಿರುವಂಥ ಕೆಲಸ. ವಿಶೇಷವಾದದ್ದು 32 ವರ್ಷಗಳ ಕಾಲ ಒಂದು ಪ್ರವಾಸೋದ್ಯಮ ಕ್ಷೇತ್ರದಲ್ಲಿ ನಡೆದು ಬಂದು ಇಷ್ಟೊಂದು ದೊಡ್ಡ ಪ್ರವಾಸಿಗಳ ಜೊತೆ ಕೂತ್ಕೊಂಡು ಅವರ ಲೋಗೋ ಲಾಂಛನ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ಅಂದರೆ ಅವರು ಮಾರುಕಟ್ಟೆಯಲ್ಲಿ ಇಟ್ಕೊಂಡಿರುವಂಥ ಗುಡ್ ರಿಲೇಶನ್ಶಿಪ್ ಏನಿದೆ ಅಂತ ಹೇಳೋದು ಇವತ್ತು ಸಭೆ ನೋಡಿದ್ರೆ ಗೊತ್ತಾಗುತ್ತೆ. ಹೆಲ್ಪ್ ಮಾಡಿ ಅವರೇ, ಕೆ ನಾಗರಾಜ್ ಅಡಿಯವರೇ, ಶ್ರೀಮತಿ ಅಡಿಯವರೇ, ಎಲ್ಲ ನಡೆದಂಥ ಬಂಧುಗಳು, ಸಹೋದರ ಸಹೋದರಿಗಳು, ಈ ಕಾರ್ಯಕ್ರಮವನ್ನು ಭಾಳ ಹತ್ತಿರದಿಂದ ನೋಡಿದಾಗ ಈಗ ಅನಿಸ್ತಿದೆ ನಮ್ಗೆ. ಅಡಿಗಾರ ಹೋಟೆಲ್ಗೆ ಹೋಗಿವಿ, ಎಲ್ಲ ಮಾಡಿವಿ, ಆದರೆ ಇಷ್ಟೊಂದು ಪ್ರಪಂಚದಾದ್ಯಂತ ಇಷ್ಟೊಂದು ದೊಡ್ಡ ಕಾರ್ಯಕ್ರಮ ಮಾಡ್ಯಾರ ಅಂತೇಳಿ ನಮಗೆ ಗೊತ್ತಿರಲಿಲ್ಲ. ಆನೆಸ್ಟಾಗಿ ಹೇಳ್ಬೇಕಾದ್ರೆ ಇದೊಂದು ಅತ್ಯಂತ 32 ವರ್ಷದಿಂದ ಈ ಕಾರ್ಯಕ್ರಮ ಮಾಡೋದು ಹೆಮ್ಮೆ ವಿಷಯ ಮತ್ತು ಸಾಮಾನ್ಯವಾದಂಥ ಮಾತು ಸಹಿತ ಅಲ್ಲ. ಅದರ ಕೂಡ ಇವತ್ತು ಅವರು ಈ ಕರ್ನಾಟಕದ ಎಲ್ಲ ಜನತೆಯನ್ನು ಬೇರೆ ಬೇರೆ ದೇಶಗಳಿಗೆ, ಬೇರೆ ಬೇರೆ ರಾಜ್ಯಕ್ಕೆ ಎಲ್ಲ ಯೂಟ್ಯೂಬ್ ಚಾನೆಲ್ ನ ಲಾಂಚ್ ಮಾಡ್ತಾ ಇದ್ದಾರೆ. ಸೊ ದಯವಿಟ್ಟು ಎಲ್ಲರೂ ಚಪ್ಪಾಳೆ ಹೊಡಿಬೇಕು. ಕಮ್ ಆನ್ ಗೈಸ್, ಅದಿತಿ ರೆಡಿ, ಲೆಟ್ಸ್ ಗೋ. 3 2 1. ಎಲ್ರಿಗೂ ನಮಸ್ಕಾರ. ಮಹಾಸ್ವಾಮಿಗಳಿಗೆ, ಬಸವರಾಜ್ ಸರ್ಗೆ, ನೆಚ್ಚಿನ ಲೇಖಕ ವಿಶ್ವೇಶ್ವರ ಭಟ್ ಸರ್ಗೆ, ಶ್ರೀನಿವಾಸ್ ಸರ್ಗೆ, ಹಾಗೆಯೇ ರಾಧಾಕೃಷ್ಣ ಹೊಳ್ಳ ಸರ್ಗೆ, ಹಾಗೆಯೇ ಅಡಿಗಾಸ್ ಯಾತ್ರದ ರೂವಾರಿಗಳಾದಂತಹ ನಾಗರಾಜ್ ಸರ್, ಹಾಗೆಯೇ ಆಶಾಮ, ನಿಮ್ಮೆಲ್ಲರಿಗೂ ಕೂಡ ಥ್ಯಾಂಕ್ ಯು ಫಾರ್ ಹ್ಯಾವಿಂಗ್ ಮೀ. ಹಾಗೆಯೇ ಎಲ್ಲ ಮಾಧ್ಯಮ ಮಿತ್ರರಿಗೆ, ಇಲ್ಲಿ ನಡೆದಿರ್ತಕ್ಕಂಥ ಎಲ್ಲ ಹಿರಿಯರಿಗೆ ನನ್ನ ನಮಸ್ಕಾರಗಳು. ನಾನು ಅದನ್ನೇ ಮಾತಾಡ್ತಾ ಇದ್ದೆ, ಯಾವುದೇ ಒಂದು ಸಂಸ್ಥೆ 1 ವರ್ಷ 2 ವರ್ಷ ಸಸ್ಟೈನ್ ಆಗೋದಕ್ಕೆ ಬಹಳ ಶ್ರಮ ಪಡಬೇಕಾಗುತ್ತೆ, ಬಹಳ ಕಷ್ಟಪಡಬೇಕಾಗುತ್ತೆ. ಅಂಥದ್ರಲ್ಲಿ 32 ವರ್ಷದಿಂದ ನಿಮ್ಮ ಸೇವೆಯನ್ನು ಸಲ್ಲಿಸ್ತಿದ್ದೀರಾ ಅಂದರೆ ಇದು ನಿಜವಾಗ್ಲೂ ಸಣ್ಣ ಮಾತಲ್ಲ, ದೊಡ್ಡ ಮಾತು. ಹಾಗೆಯೇ ಸ್ವಾಮಿಗಳು ಮಾತಾಡ್ತಾ ಹೇಳ್ತಾ ಇದ್ರು, ಕೋಶ ಓದಬೇಕು, ದೇಶ ಸುತ್ತಬೇಕು ಅಂತ. ಖಂಡಿತವಾಗ್ಲೂ ನಿಜ ಸ್ವಾಮಿಗಳೇ. ಯಾಕಂದರೆ ನಾವು ಪುಸ್ತಕಗಳನ್ನ ಓದಿದಾಗ ಯಾವುದಾದ್ರೂ ಒಂದು ವಿಷಯದ ಬಗ್ಗೆ ನಮಗೆ ಜ್ಞಾನ ಬೆಳೆಯುತ್ತೆ. ಆದರೆ ನಾವು ದೇಶಗಳನ್ನ ಸುತ್ತಿದಾಗ, ಪ್ರಪಂಚ ಪರ್ಯಟನೆ ಮಾಡಿದಾಗ ಬದುಕಿನ ಬಗ್ಗೆ ಜ್ಞಾನ ಬೆಳೆಯುತ್ತೆ. ಅದು ನನಗೆ ವೈಯಕ್ತಿಕವಾಗಿ ಬಹಳ ಸಲ ಆಗಿದೆ. ಯಾವುದೇ ಬೇರೆ ದೇಶಕ್ಕೆ ಹೋದಾಗ, ಬೇರೆ ಊರಿಗೆ ಹೋದಾಗ ನಮಗೆ ಗೊತ್ತಿಲ್ಲದೆ ಸಾಕಷ್ಟು ವಿಷಯಗಳನ್ನ ನಾವು ಕಲಿತೀವಿ, ಅಳವಡಿಸ್ಕೋತೀವಿ, ಹಾಗೆಯೇ ತಿದ್ಕೋಬೇಕು ಅಂತ ನಮ್ಮ ಮನಸ್ಸಲ್ಲೇ ನನಗೆ ಅನಿಸಿದ್ದು ಬಹಳ ಇದೆ. ಟ್ರಾವೆಲ್ ಅಂದ ತಕ್ಷಣ ಅಫ್ಕೋರ್ಸ್ ನಾವಿವತ್ತು ಅಡಿಗಾಸ್ ಯಾತ್ರಾ ಅವರ ಒಂದು ಕಾರ್ಯಕ್ರಮದಲ್ಲಿ ಇದ್ರೂ ಕೂಡ ನನ್ನ ವೈಯಕ್ತಿಕವಾದ ಒಂದು ವಿಷಯನ ಹಂಚ್ಕೋಬೇಕು ಅಂತ ಆಸೆ. ಬೇರೆ ದೇಶಕ್ಕೆ ಹೋದಾಗ
ಸುಮಾರು ನಮಗೆ ಅಫ್ಕೋರ್ಸ್ ದುಡ್ಡಿನ ವಿಷಯಗಳಲ್ಲಿ ಕೆಲವೊಂದು ಗೊಂದಲಗಳು ಹೋದೆ ಹೊರತು ಬೇರೆ ಯಾವುದೇ ವಿಷಯದಲ್ಲಿ ಅಂದ್ರೆ ನಮಗೆ ಸೇಫ್ಟಿ ವಿಷಯದಲ್ಲಿ ಅಥವಾ ಸ್ವಚ್ಛತೆ ವಿಷಯದಲ್ಲಿ ಸುಮಾರು ಸಲಿ ನಾವು ಸುಮಾರು ದೇಶಗಳಿಗೆ ಹೋದಾಗ ಯಾವುದೇ ಕೊರತೆ ಅನ್ಸೋದಿಲ್ಲ. ನಮಗೆ ವಾವ್ ನೋಡಿ ಎಷ್ಟು ಸ್ವಚ್ಛವಾಗಿದ್ದಾರೆ, ಎಷ್ಟು ಸುಂದರವಾಗಿದೆ ಅಂತಾನೆ ಅನಿಸ್ತಾ ಇರುತ್ತೆ. ಆದ್ರೆ ನಮ್ಮ ದೇಶದಲ್ಲಿ ನಮಗೆ ದೇವರು ಎಲ್ಲ ಸೌಕರ್ಯವನ್ನ ಕೊಟ್ಟಿದ್ದಾನೆ. ಆಕ್ಚುಲಿ ಸುಮಾರು ದೇಶಗಳಲ್ಲಿ ನಾವು ಹೋದ್ರೆ ನಿಮಗೆ ಬರೀ ಸೂರ್ಯನೇ ಇರುತ್ತೆ, ಇಲ್ಲ ಬರೀ ಚಳಿ ಇರುತ್ತೆ, ಇಲ್ಲ ಬರೀ ಮಳೆ ಇರುತ್ತೆ. ಆದ್ರೆ ನಮ್ಮ ದೇಶದಲ್ಲಿ ನಾವು ತುಂಬಾ ಸುಖಿ. ಅದರಲ್ಲೂ ನಮ್ಮ ಕರ್ನಾಟಕದವರು ಪುಣ್ಯ ಮಾಡಿ ನಾವು ಈ ಕನ್ನಡ ನಾಡಲ್ಲಿ ಹುಟ್ಟಿದೀವಿ. ಎಷ್ಟು ಅದ್ಭುತವಾದ ವಾತಾವರಣ ನಮಗಿರೋದು. ಇಷ್ಟೊತ್ತು ನೀಟಾಗಿ ಇಷ್ಟು ತಿಂಗಳು ನಮಗೆ ಬೇಸಿಗೆ ಬರುತ್ತೆ, ಇಷ್ಟು ತಿಂಗಳು ಚಳಿಗಾಲ ಬರುತ್ತೆ, ಇಷ್ಟು ತಿಂಗಳು ಮಳೆಗಾಲ ಬರುತ್ತೆ ಅಂತ ಅದ್ಭುತವಾದ ವರನ ದೇವ್ರು ನಮಗೆ ಕೊಟ್ಟರು ಕೂಡ ಎಲ್ಲೋ ಒಂದ್ ಕಡೆ ನಾವು ಬೇರೆ ದೇಶದವರು ನಮ್ಮ ಊರಿಗೆ ಪ್ರವಾಸಕ್ಕೆ ಅಂತ ಬಂದಾಗ ನಮ್ಮ ನಡವಳಿಕೆ ಕೂಡ ಬಹಳ ಮುಖ್ಯ ಆಗತ್ತೆ. ನಾನು ಸುಮಾರು ಸಲಿ ನಾನು ಸಾಮಾಜಿಕ ಜಾಲತಾಣಗಳಲ್ಲಿ ನಾನು ಸುಮಾರು ಆಕ್ಟಿವ್ ಆಗಿರೋದ್ರಿಂದ ಯಾವ್ದಾದ್ರು ಬೇರೆ ದೇಶದ ಒಂದು ಹೆಣ್ಣುಮಗಳು ಅಥವಾ ಬೇರೆ ದೇಶದವ್ರು ಬಂದು ನನಗೆ ಕಂಫರ್ಟ್ ಅನಿಸ್ಲಿಲ್ಲ, ನನಗೆ ಸೇಫ್ ಅನಿಸ್ಲಿಲ್ಲ, ನನಗೆ ಸ್ವಚ್ಛತೆ ಕೊರತೆ ಅನಿಸ್ತು ಅಂದಾಗ ನಿಜವಾಗ್ಲೂ ಒಬ್ಬ ಕನ್ನಡಿಗಳಾಗಿ ನನಗೆ ಬಹಳಷ್ಟು ಸಲ ನೋವುಂಟು ಮಾಡಿದೆ. ನಾವ್ ಯಾಕೆ ಬದಲಾಗ್ತಾ ಇಲ್ಲ? ಪ್ರಪಂಚ ಎಲ್ಲೋ ಹೋಗ್ತಾ ಇದೆ. ನಾವಿನ್ನೂ ಸಂಸ್ಕೃತಿ ಸಂಸ್ಕಾರನ ಬರೀ ಬಟ್ಟೆಗೆ ಸೀಮಿತ ಮಾಡಿದೀವಿ. ಅದಲ್ಲ, ಬರೀ ಬಟ್ಟೆಗೆ ಸೀಮಿತ ಅಲ್ಲ ನಮ್ಮ ಸಂಸ್ಕೃತಿ, ನಮ್ಮ ಸಂಸ್ಕಾರ, ನಮ್ಮ ಮಾತು, ನಮ್ಮ ನಡವಳಿಕೆ, ನಮ್ಮ ನಾಡನ್ನ ನಾವೆಷ್ಟು ಸ್ವಚ್ಛವಾಗಿ ಇಟ್ಕೋಬೇಕು, ಎಷ್ಟು ಪೂಜಿಸ್ಬೇಕು ಅನ್ನೋದ್ರ ಮೇಲೂ ಬಹಳಷ್ಟು ಅವಲಂಬಿತ ಆಗಿದೆ. ಬರೆದಂತಹ ಕಳೆದ 45 ವರ್ಷಗಳಿಂದ ಮೇಲ್ಮನೆಯ ಸದಸ್ಯರಾಗಿರುವಂತ ಆದರಣೀಯರಾದಂಥ ಸನ್ಮಾನ್ಯ ಶ್ರೀ ಬಸವರಾಜ ಹೊರಟ್ಟಿ ಅವರೇ, ಹರಿಹರ ಪಂಚಮಸಾಲಿ ಪೀಠದ ಜಗದ್ಗುರುಗಳು ಶ್ರೀ ವಚನಾನಂದ ಮಹಾಸ್ವಾಮೀಜಿಯವರೇ, ಖ್ಯಾತ ಅಭಿನೇತ್ರಿ ಅದಿತಿ ಪ್ರಭುದೇವ ಅವರೇ, ಆತ್ಮೀಯರಾದಂಥ ಶ್ರೀ ರಾಧಾಕೃಷ್ಣ ಹೊಳ್ಳ ಅವರೇ, ಇವತ್ತಿನ ಕಾರ್ಯಕ್ರಮದ ಕೇಂದ್ರ ಬಿಂದು ಅಡಿಗಾಸ್ ಯಾತ್ರಾದ ಮುಖ್ಯಸ್ಥರಾದಂಥ ಕೆ ನಾಗರಾಜ್ ಅಡಿಗ ಅವರೇ, ಅವರ ಶ್ರೀಮತಿಯವರಾದ ಆಶಾ ಅಡಿಗ ಅವರೇ, ಈ ಸಭಾಂಗಣದಲ್ಲಿ ಸೇರಿರುವಂತಹ ಎಲ್ಲ ಆತ್ಮೀಯರೇ ಮತ್ತು ಪ್ರವಾಸಿ ಪ್ರಿಯರೇ, ನಿಜಕ್ಕೂ ಒಂದು ಸಂತೋಷದ ಸಮಾರಂಭ. ಅಡಿಗಾಸ್ ಯಾತ್ರಾ 32 ವರ್ಷ ಪೂರೈಸಿದಂಥ ಈ ಸಂದರ್ಭದಲ್ಲಿ ನಿಮ್ಮೆಲ್ಲರ ಪರವಾಗಿ ಹಾಗೂ ವೈಯಕ್ತಿಕವಾಗಿ ನಾನು ನಾಗರಾಜ್ ಅಡಿಗ ಅವರನ್ನ ಮತ್ತು ಆಶಾ ಅಡಿಗ ಅವರನ್ನ ಹೃತ್ಪೂರ್ವಕವಾಗಿ ಅಭಿನಂದಿಸಲಿಕ್ಕೆ ಇಷ್ಟಪಡ್ತೇನೆ. ನಿಜಕ್ಕೂ ಇದೊಂದು ಅಪೂರ್ವವಾದಂತಹ ಒಂದು ಸಾಧನೆ. ಇವತ್ತಿನ ಕಾರ್ಯಕ್ರಮ 32ನೇ ವರ್ಷಕ್ಕೆ ಕಾಲಿಡ್ತಾ ಇದ್ದೀವಿ. ಹಾಗೆ ನಾವು ಹೊಸ ಲೋಗೋ 31 ವರ್ಷದಿಂದ ಇರುವಂಥ ಲೋಗೋವನ್ನು ಇವತ್ತು ಹೊಸ ಲೋಗೋವನ್ನು ನಾವು ಲೋಕಾರ್ಪಣೆ ಮಾಡಿದ್ದೀವಿ. ಶ್ರೀಯುತ ನಮ್ಮ ಶ್ರೀ ವಚನಾನಂದ ಗುರೂಜಿಯವರು ಹರಪೀಠ ಹರಿಹರ ಇವರು ಲೋಕಾರ್ಪಣೆ ಮಾಡಿದ್ದಾರೆ. ಹಾಗೆ ನಮ್ಮ ಹೊಸದೊಂದು ನ್ಯೂಸ್ ವೆಬ್ಸೈಟ್ ಅಂದರೆ ಅಡಿಗಾಸ್ ಯಾತ್ರಾದ ವೆಬ್ಸೈಟ್ ಆಲ್ರೆಡಿ ಇದೆ. ಹೊಸದಾಗಿ ಇವತ್ತು ಯಾತ್ರಾ ನ್ಯೂಸ್ ಅಂತ ನಿಮಗೆ ಸ್ಥಳಗಳ ಪರಿಚಯ ಇರ್ಬೋದು, ಸ್ಥಳಗಳ ಮಾಹಿತಿ ಇರ್ಬೋದು, ಅಥವಾ ಅಡಿಗಾಸ್ ಯಾತ್ರಾದ ಪ್ಯಾಕೇಜ್ಗಳಿರ್ಬೋದು, ಆ ನ್ಯೂಸ್ ವೆಬ್ಸೈಟ್ನಲ್ಲಿ ಸಿಗ್ತದೆ. ಇದನ್ನು ನಮ್ಮ ಖ್ಯಾತ ಲೇಖಕರು ಹಾಗೂ ಕರ್ನಾಟಕದ ಏಕೈಕ ಪ್ರವಾಸ ಪತ್ರಿಕೆಯಾದಂಥ ಟೂರಿಸಂ ಬಗ್ಗೆ ಇರುವಂಥ ಪತ್ರಿಕೆಯಾದಂಥ ಪ್ರವಾಸಿ ಪ್ರಪಂಚದ ಪ್ರಧಾನ ಸಂಪಾದಕರಾದಂಥ ವಿಶ್ವೇಶ್ವರ ಭಟ್ರು ಅದನ್ನು ಇವತ್ತು ಲೋಕಾರ್ಪಣೆ ಮಾಡಿದ್ದಾರೆ. ಮತ್ತೊಂದು ನಾವು ಯೂಟ್ಯೂಬ್ ಚಾನಲ್ ಆಲ್ರೆಡಿ ಇದೆ, ಅದನ್ನು ಮತ್ತಷ್ಟು ಅಪ್ಗ್ರೇಡ್ ಮಾಡಿದ್ದೇವೆ. ಮತ್ತಷ್ಟು ನಮ್ಮ ಅನಿಸಿಕೆ, ಪ್ರವಾಸಿಗರ ಅನಿಸಿಕೆ, ಪ್ರವಾಸ ಸ್ಥಳಗಳ ಬಗ್ಗೆ ಮಾಹಿತಿಯನ್ನು ನೀಡಲಿಕ್ಕಾಗಿ ಹೊಸ ನ್ಯೂಸ್ ಯೂಟ್ಯೂಬ್ ಚಾನಲನ್ನು ಮಾಡಿದ್ದೇವೆ. ಅದನ್ನು ಖ್ಯಾತ ಚಲನಚಿತ್ರ ಅಭಿನೇತ್ರಿ ಅದಿತಿ ಪ್ರಭುದೇವ ಅವರು ಮಾಡಿದ್ದಾರೆ, ಅದನ್ನು ಲೋಕಾರ್ಪಣೆ ಮಾಡಿದ್ದಾರೆ. ಹಾಗೆ
ನಮ್ಮ ಮತ್ತೊಂದು ಹೊಸದಂದರೆ ನಮ್ಮ ಬ್ರೋಷರ್ ರಿಲೀಸ್. ಈ ವರ್ಷದ 32ನೇ ವರ್ಷದ ಬ್ರೋಷರನ್ನು ಶ್ರೀಯುತ ನಮ್ಮ ವಿಧಾನ ಪರಿಷತ್ ಸಭಾಪತಿಗಳಾದಂಥ ಶ್ರೀ ಬಸವರಾಜ್ ಹೊರಟ್ಟಿ ಅವರು ಇವತ್ತು ಅದನ್ನು ಬಿಡುಗಡೆ ಮಾಡಿದ್ದಾರೆ. ಹಾಗೆ ಕರ್ನಾಟಕ ಟ್ರಾವೆಲ್ ಅಸೋಸಿಯೇಷನ್, ಸ್ಟೇಟ್ ಟ್ರಾವೆಲ್ ಅಸೋಸಿಯೇಷನ್ ಅದರ ಪ್ರೆಸಿಡೆಂಟ್ ಶ್ರೀ ರಾಧಾಕೃಷ್ಣ ಹೊರಡ್ರು ಸಹ ಸಭೆಯಲ್ಲಿ ಭಾಗವಹಿಸಿದ್ರು. ಹಾಗೆ ಇವತ್ತು ನಮ್ಮ ಬಹಳಷ್ಟು ಜನ ಪ್ರವಾಸಿಗರು ಒಳಗಡೆ ಕೂತ್ಕೊಳ್ಳಿಕ್ಕೂ ಜಾಗ ಇಲ್ಲ, ಅಷ್ಟು ಇದ್ರೂ ಹೊರಗಡೆ ಇದ್ದು ನಮ್ಮ ಈ ಕಾರ್ಯಕ್ರಮಕ್ಕೆ ಬಹಳಷ್ಟು ಏನಂದರೆ ಬೆಂಬಲವನ್ನು ಕೊಟ್ಟಿದ್ದಾರೆ. ಮತ್ತು ನಮ್ಮ ಸಂಸ್ಥೆಯ ಈ ಪ್ರವಾಸಿಗರನ್ನೆಲ್ಲ ನೋಡಿದ ನಮಗೆ ಬಹಳ ಹೆಮ್ಮೆನೂ ಆಗ್ತಾ ಇದೆ. ಮಾತಾಡ್ತೀರಾ? ಕೊಡಿ ಚೆನ್ನಾಗಿ ಮಾತಾಡ್ತಾರೆ ನನಗಿಂತ. ಯಾವುದೇ ಕಾರ್ಯಕ್ರಮದ ಯಶಸ್ಸು ಅನ್ನುವಂಥದ್ದು ಅಲ್ಲಿ ಬಂದಂತಹ ಅತಿಥಿಗಳಾಗಿರ್ಬೋದು, ಮಾಧ್ಯಮ ಮಿತ್ರರಾಗಿರ್ಬೋದು, ಅಥವಾ ನಮ್ಮ ಒಂದು ಕಾರ್ಯಕ್ರಮಕ್ಕೆ ಬಂದಂಥ ಪ್ರವಾಸಿಗರ ಮೇಲೆ ನಿರ್ಭರ ಆಗಿರುತ್ತೆ. ಇವತ್ತು ನಮ್ಮ ಪ್ರವಾಸಿಗರ ಸಂಖ್ಯೆಯನ್ನು ನೋಡಿದಾಗ ಹೆಮ್ಮೆ ಆಯಿತು. ಯಾಕಂದರೆ ಬೇರೆ ಎಲ್ಲ ನಾವು ದುಡ್ಡು ಕೊಟ್ಟು ಕೊಂಡ್ಕೊಳ್ಬೋದು, ಅಭಿಮಾನ ಅನ್ನುವಂಥದ್ದನ್ನು ದುಡ್ಡು ಕೊಟ್ಟು ಕೊಂಡ್ಕೊಳ್ಳಿಕ್ಕೆ ಬಹಳ ಕಷ್ಟ ಇದೆ ಯಾವುದೇ ಒಂದು ಕ್ಷೇತ್ರದಲ್ಲಿ. ಇದರಲ್ಲಿ ನಿಟ್ಟಿನಲ್ಲಿ 32 ವರ್ಷಗಳ ಅಡಿಗರ ಏನು ಶ್ರಮ ಏನಿತ್ತು ಇವತ್ತು ನಮಗೆ ಅದು ಸಾರ್ಥಕ್ಯವನ್ನು ಕಂಡಿದೆ. ಪ್ರತಿ ವರ್ಷ ನಾವು ಮಾಡ್ತೇವೆ, ಪ್ರವಾಸಿ ಮಿಲನ ಅಂತ ಮಾಡ್ತೇವೆ, ಸಾವಿರಾರು ಜನ ಸೇರ್ತಿದ್ರು. ಆದರೆ ಇವತ್ತಿನ ಜನಸಂಖ್ಯೆ ಬಂದಂತ ಏನು ಸಂಖ್ಯೆ ಇತ್ತಲ್ಲ, ಇದು ಬಹಳ ಒಂದು ಟ್ರೆಮೆಂಡಸ್ ಅನ್ನಿಸ್ತು ನಮಗೆ. ಬಹುಶಃ ಎಲ್ಲೋ ಅವರಿಗೆ ನಾವು ಏನು ಸೀಟಿಂಗ್ ಫೆಸಿಲಿಟಿ ಆಗಿರಲಿ ಎಲ್ಲ ಇನ್ನೊಂದು ಸ್ವಲ್ಪ ಜಾಸ್ತಿ ಇದ್ರೆ ಚೆನ್ನಾಗಿರ್ತಿತ್ತು ಅನಿಸ್ತು. ಕಾರ್ಯಕ್ರಮ ಯಶಸ್ವಿಯಾಗಿದೆ. ಆ ಯಶಸ್ಸು ನಮ್ದು ಮಾತ್ರ ಅಲ್ಲ, ನಿಮ್ಮೆಲ್ಲರದ್ದು, ನಿಮ್ಮೆಲ್ಲರ ಸಹಕಾರದಿಂದ ಕಾರ್ಯಕ್ರಮ ಯಶಸ್ವಿಯಾಗಿದೆ. ಹೀಗೆ ನಿಮ್ಮ ಸಹಕಾರ ನಮ್ಮ ಸಂಸ್ಥೆ ಮೇಲೆ, ನಮ್ಮ ಸಿಬ್ಬಂದಿ ಮೇಲೆ, ಪ್ರವಾಸಿಗರ ಮೇಲೆ ಇರಲಿ ಅಂತ ಹೇಳ್ತಾ ನಾನು ಧನ್ಯವಾದಗಳನ್ನ ಅರ್ಪಿಸ್ತೇನೆ. ಈ ಮೂಲಕ ಎಲ್ಲರಿಗೂ ಮತ್ತೊಮ್ಮೆ ಮಗದೊಮ್ಮೆ ಧನ್ಯವಾದಗಳನ್ನ ಅರ್ಪಿಸ್ತೇನೆ.